ಬಹುಶಃ ರಾಹುಲ್ ಗಾಂಧಿಯ ವಿರುದ್ಧ ಮಾಡ್ತಿದ್ದೇವೆ ಅನ್ನುವಂಥದ್ದನ್ನ ಬಹುಶಃ ಎಲ್ಲ ಕಡೆ ನಾವು ಹೇಳಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಕರಗಂಟೆಯನ್ನ ಏನು ಕೊಡಬೇಕಿತ್ತೋ, ಹಿಂದೂಗಳನ್ನ ಎಚ್ಚರಿಸುವಂತ ಸಮಯ ಈಗ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಹುಲ್ ಗಾಂಧಿ ಈ ಕೆಲಸವನ್ನ, ಈ ರಾಹುಲ್ ಗಾಂಧಿ ಅಂತ ಹೇಳಲಿಕ್ಕೆ ನಮ್ಗೆ ಒಂದು ಅಭ್ಯಾಸ ಆಗಿ ಗಾಂಧಿ ಗಾಂಧಿ ಬರ್ತದೆ. ಚೌಟ್ರ ಹೇಳಿದ್ರಾಗ ಯಾವ ಗಾಂಧಿ ಅಂತ ನಮ್ಗೆ ಗೊತ್ತಿಲ್ಲ ಅಂತ. ಈ ರಾಹುಲ್ ಅನ್ನುವಂತ ವ್ಯಕ್ತಿ ಎಲ್ಲರಿಗೂ ಸಹ, ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲರಿಗೂ ಸಹ ಅವ ಇವ ನಾನ್ ನೀನು ಅನ್ನುವಂತ ಏಕವಚನಲ್ಲೇ ಮಾಡುವಂತ ಮಾತಾಡುವಂತ ವ್ಯವಸ್ಥೆ ಇವನ ಕಲ್ಚರಲ್ಲೇ ಇದೆ. ಹಾಗಾಗಿ ನಮ್ಗೆ ಹಿರಿಯರು ಹೇಳಿಕೊಟ್ಟಂತಾಗಿ ಇವನನ್ನ ಅವರು ಇವರು ಅಂತ ಹೇಳಬೇಕಾದ ಅವಶ್ಯಕತೆ ಖಂಡಿತ ಇರ್ಲಿಕ್ಕಿಲ್ಲ. ಸದಾ ಮಾತಾಡಿದಾನೆ ಅನ್ನುವಂಥದ್ದನ್ನ ನಾವೆಲ್ಲ ಕೇಳಿಸ್ಕೊಂಡಿದ್ದೇವೆ. ಆ ಮಾತಾಡ್ಲಿಕ್ಕೆ ಹೇಗೆ ಧೈರ್ಯ ಬಂತ ಅನ್ನೋದು ಮಾತ್ರ ಪ್ರಶ್ನೆಯಾಗಿ ಉಳಿದಿದೆ. ಎಲ್ಲೋ ಒಂದ್ ಕಡೆ ಅವನಿಗೆ ಹಿಂದೂಗಳ ಬಗ್ಗೆ ಏನು ಮಾತಾಡಿದ್ರು ಸಹ ಇವ್ರು ಕೇಳ್ತಾರೆ, ಏನ್ ಮಾತಾಡಿದ್ರು ಸಹ ಇವ್ರನ್ನ ಜಾತಿ ಜಾತಿ ಅಂತ ಹೇಳಿ ಇವರನ್ನ ವಿಭಜನೆ ಮಾಡಿ ಓಟನ್ನ ತೆಗೆದುಕೊಳ್ಬಹುದು ಅನ್ನುವಂತ ಧೈರ್ಯ ಎಲ್ಲೋ ಅವನ ಮನಸ್ಸಿನಲ್ಲಿ ಇರಬಹುದು. ಹಿಂದೂಗಳು ಶಾಂತಿ ಪ್ರಿಯರಲ್ಲ, ಹಿಂದೂಗಳು ಏನಿದ್ರು ಹಿಂದುತ್ವದ ಹೆಸರಲ್ಲಿ ಅಶಾಂತಿಯನ್ನ ಹರಡ್ತಾರೆ ಅನ್ನುವಂತ ಮಾತನ್ನ ಮೊನ್ನೆ ಹೇಳ್ದ. ಈ ಹಿಂದೆ ಸಹ ಸ್ಯಾಫ್ರನ್ ಟೆರರ್ ಅನ್ನುವಂತ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡಿ ಸ್ವಲ್ಪ ಹಿಂದೂಗಳ ವಿರುದ್ಧ ಸಮರ ಸಾರುವಂತ ವ್ಯವಸ್ಥೆಯನ್ನು ಸಹ ಈ ವ್ಯಕ್ತಿ ಮಾಡಿದ್ದ. ಅವನು ಅಲ್ಲಿ ಬೊಗಳುತ್ತಿರುವಂತ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಸಹ ಸ್ವಲ್ಪ ಬಾಲ ಬಿಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರು ಒಂದು ಹೆಜ್ಜೆ ಮುಂದೋಗಿ ಹಿಂದುತ್ವದ ವಿರುದ್ಧ ರಾಹುಲ್ ಗಾಂಧಿ ಮಾತಾಡಿದ ಅನ್ನುವುದಕ್ಕಾಗಿ ಬಹುಶಃ ನಮ್ಮ ಪೇಜಾವರ ಶ್ರೀಗಳು, ನಮ್ಮ ಉಡುಪಿಯ ಸ್ವಾಮೀಜಿಯವರು ಏನೋ ಮಾತಾಡಿದ್ದಾರೆ ಹಿಂದುತ್ವ ಪರವಾಗಿ, ಹಿಂದುತ್ವ ವಿರುದ್ಧ ಯಾರು ಮಾತಾಡೋದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಕ್ಕಾಗಿ ಇಲ್ಲಿಯ ಕೆಲವು ಸ್ಥಳೀಯ ನಾಯಕರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸ್ವಾಮೀಜಿಯವರು ರಾಜಕೀಯದಲ್ಲಿ ಮೂಗು ತೂರಿಸಬಾರದು ಅನ್ನುವಂತ ಮಾತನ್ನ ಈ ವ್ಯಕ್ತಿ ಹೇಳ್ತಾರೆ. ಸ್ವಾಮೀಜಿಯವರು ರಾಜಕೀಯದಲ್ಲಿ ಮೂಗು ತೂರಿಸಲಿಲ್ಲ, ಧರ್ಮದಲ್ಲಿ ಮೂಗು ತೂರಿಸಿದ್ದು ಈ ರಾಹುಲ್ ಅನ್ನುವಂತ ವ್ಯಕ್ತಿ ಧರ್ಮದಲ್ಲಿ ಮೂಗು ತೂರಿಸಿಕೊಂಡು ಅದರ ಮೂಲಕ ರಾಜಕೀಯ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ವಿನ ಹಿಂದೂ ಧರ್ಮವನ್ನ ಕಾಪಾಡುವುದು ಅದು ನಮ್ಮೆಲ್ಲ ಮಠ ಮಂದಿರಗಳ ಸ್ವಾಮೀಜಿಗಳ ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ಸ್ವಾಮೀಜಿಯವರು ಮಾತಾಡಿರ್ಬೋದು. ಆದ್ರೆ ಇವರೆಲ್ಲ ಅದನ್ನ ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಧರ್ಮವನ್ನ ತಂದಿದ್ದಾನೆ ಅನ್ನುವಂಥದ್ದನ್ನ ಇವರು ಒಪ್ಕೊಂಡಂತಿದೆ.